ಮಾಡ್ಕೊಳ್ಳೋದಂತ ಫಸ್ಟ್ ನಾನು ಹೇಳ್ತೀನಿ. ನೀವು ಯಾರೇ ಆಗಲಿ ಯೂಟ್ಯೂಬ್ ಮಾಡಿರೋರು, ಅದು ಹೆಣ್ಣು ಮಕ್ಕಳಿಗೆ ನಾನು ಹೇಳ್ತಾ ಇರೋದು, ಸಬ್ಸ್ಕ್ರೈಬರ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಅದು ಇವತ್ತಲ್ಲ ನಾಳೆ ಹಾಗೇ ಆಗುತ್ತೆ. ಮತ್ತು ಸಬ್ಸ್ಕ್ರೈಬರ್ ಲೆಸ್ ಆಯಿತು, ಇವತ್ತು ನಂದು 5 ಲೆಸ್ ಆಯಿತು, 4 ಲೆಸ್ ಆಯಿತು, ಅದ್ರ ಬಗ್ಗೆನೂ ಗಮನ ಕೊಡೋಕೆ ಹೋಗ್ಬೇಡಿ. ಒಂದು ಒಳ್ಳೆ ವಿಡಿಯೋ ಮಾಡಿ. ನಿಮ್ಗೇನು ಅನಿಸುತ್ತೆ, ಹಳ್ಳಿಲಿದ್ದೀರಾ ಸಿಟಿಲಿದ್ದೀರಾ, ಒಂದು ಒಳ್ಳೆ ರೀತಿಲಿ ವಿಡಿಯೋ ಮಾಡಿ. ನಿಮ್ಗೆ ಇವಾಗ ಒಂದು ಹಸು ಸಾಕಿದ್ದೀರಾ, ಹಸುದ ವಿಡಿಯೋ ಮಾಡಿ. ಹಸು ಕರು ಇರುತ್ತೆ, ಪುಟ್ಟ ಕರು ಇರುತ್ತೆ, ಪುಟ್ಟ ಕರುದ ವಿಡಿಯೋ ಮಾಡಿ. ನಿಮ್ಗೆ ಅದು ನೋಡಿ ವ್ಯೂಸ್ ನೋಡಿ. ನಾವು ಸಿಟಿಲಿದ್ದೀವಿ, ನಮ್ಗೆ ಅದೆಲ್ಲ ಸಿಗಲ್ಲ. ನಿಮ್ಗೇನು ನಾವು ಹಳ್ಳಿಲಿದ್ದೀವಪ್ಪ, ನಾವು ಸಿಟಿಲಿದ್ದಿದ್ರೆ ಹಾಗೆ ಮಾಡ್ಬೋದಿತ್ತು, ಹೀಗೆ ಮಾಡ್ಬೋದಿತ್ತು. ಬೇಡ, ನಾವೆಲ್ಲಿ ಯಾವ ಸರ್ಕಲಲ್ಲಿದ್ದೀವಿ ಆ ಸರ್ಕಲಲ್ಲೇ ನಾವು ಬೆಳೆಯೋಕ್ಕೆ ಟ್ರೈ ಮಾಡೋಣ. ನೀವು ಹಳ್ಳಿಲಿದ್ದೀರಾ, ಹಳ್ಳಿಲಿ ಏನೇನು ಸಿಗುತ್ತೆ, ಒಂದು ಗಿಡ ಸಿಗುತ್ತೆ, ಅದು ಔಷಧಿಯಾಗಿ ನಮಗೆ ಕೆಲಸ ಮಾಡುತ್ತೆ. ಒಂದು ಏನೇ ಗಿಡ, ಇವಾಗ ಬೂನೆಲ್ಲಿ ಅಂತ ಸಿಗುತ್ತೆ, ಅದು ಸಿಟಿಲಿ ಸ್ವಲ್ಪ ಕಡಿಮೆ, ಹಳ್ಳಿ ಕಡೆ ಸಿಗುತ್ತೆ. ಅದ್ರದ್ದೊಂದು ವಿಡಿಯೋ ಮಾಡಿ, ಅದ್ರದ್ದು ಫೋಟೋ ತಕ್ಕೊಳ್ಳಿ, ಗೂಗಲಲ್ಲಿ ಸರ್ಚ್ ಮಾಡಿ, ಗೂಗಲಲ್ಲಿ ಎಲ್ಲ ಸಿಗುತ್ತೆ. ಅದನ್ನು ನೀವು ಹೇಳ್ಕೊಂಡು ಆ ವಿಡಿಯೋ ತೋರಿಸಿ. ಯಾಕೆ ಕ್ಲಿಕ್ ಆಗಲ್ಲ, ಯಾಕೆ ವೈರಲ್ ಆಗಲ್ಲ? ಕೊಡಿ, ಡಿಫ್ರೆಂಟಾಗಿ ಕೊಡಿ. ನೀವು ಎಲ್ಲರೂ ಕೊಟ್ಟಂಗೆ ಬರೀ ನಾನು ಅಡುಗೆ ಮಾಡಿದೆ, ನಾನು ಅದು ಡೈಲಿ ಬ್ಲಾಗ್ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಡಿಫ್ರೆಂಟಾಗಿ ಏನಾದರೂ ಕೊಡಿ. ಮತ್ತು ಸ್ವಲ್ಪ ನೀವು ವಿಡಿಯೋ ಕ್ಲಿಕ್ ಆಯಿತು, ಜನ ನೋಡ್ತಿದ್ದಾರೆ, ನಿಮಗೆ ವ್ಯೂಸ್ ಬರ್ತಿದೆ ಅಂದಾಗ ಲಾಂಗ್ ವಿಡಿಯೋಗಳಾಕಿ, ಒಂದು 10-12 ನಿಮಿಷದ ವಿಡಿಯೋಕ್ಕೆ. ಅಲ್ಲಿವರೆಗೂ ನೀವು ಸ್ವಲ್ಪ ತಾಳ್ಮೆಯಿಂದ, ಮನುಷ್ಯನಿಗೇನು ಸಮಾಧಾನ ಮುಖ್ಯ, ತಾಳ್ಮೆ ಇರಬೇಕು. ಸ್ವಲ್ಪ ಸಣ್ಣ ಸಣ್ಣ ವಿಡಿಯೋ ಹಾಕಿ, 5, 6, 4 ಈ ಥರ ಇಷ್ಟು ನಿಮಿಷದ ವಿಡಿಯೋ ಹಾಕಿ, ಸಣ್ಣ ಸಣ್ಣ ವಿಡಿಯೋ ಹಾಕಿ. ನಾನು ಹೇಗೆ ಮಾಡಿದ್ದೀನಿ ಹಾಗೆ ನಿಮ್ಗೆ ಹೇಳ್ತಾ ಇರೋದು. ಯಾಕಂದರೆ ನಾನು ಯಾರ್ದು ಯೂಟ್ಯೂಬರ್ದು ನೋಡ್ಕೊಂಡಾಗಲಿ ಬೇರೆಯವ್ರಿಗೆ ಹೇಳಿದ್ದಾಗಲಿ ನಾನು ಮಾಡ್ತಾಯಿಲ್ಲ. ನಾನು ಹೇಗೆ ಮಾಡಿ ನಾನು 3 ಚಾನಲ್ ಬೇಗ ಮೊನೋಟೈಸ್ ಮಾಡಿಕೊಂಡೆ ಅನ್ನೋದನ್ನ ನಾನು ಮಾಡಿರೋದಕ್ಕೆ ನಿಮಗೆ ಹೇಳ್ತಾ ಇರೋದು. ನಾನು ಸಣ್ಣ ಸಣ್ಣ ವಿಡಿಯೋ ಹಾಕಿ, ತುಂಬ ಲಾಂಗ್ ವಿಡಿಯೋ ಆದರೆ ಯಾರೂ ನೋಡಲ್ಲ. ಅವಾಗ ನೀವೇನಂತೀರ, ನಮ್ಗೆ ವ್ಯೂಸ್ ಬರ್ತಿಲ್ಲ ಅಂತಿದ್ದೀರಾ. ಅದೊಂದು ವ್ಯೂಸ್ ಬರೋದಕ್ಕೆ ನಾನು ಹೇಳ್ತಿರೋದು ಅದೊಂದು. ಮತ್ತು ಬೇರೆ ಸಾಂಗ್ಗಳು, ಇವಾಗ ಯಾರ್ದೋ ಫಿಲ್ಮ್ ಸಾಂಗ್ ಆಗಲಿ ಇಲ್ಲ ಯಾರ್ದೋ ವಿಡಿಯೋ ಆಗಲಿ ಹಾಕ್ಬೇಡಿ, ಖಂಡಿತ ವ್ಯೂಸ್ ಬರಲ್ಲ. ನಿಮ್ಗೆ ಯಾವತ್ತಿದ್ರೂ ಅದು ಮೊನೋಟೈಸ್ ಆಗಲ್ಲ. ನನಗೆ ಗೊತ್ತಿರೋರೊಬ್ಬರು ಜೀ ಕನ್ನಡದ್ದು ಸೀರಿಯಲ್ಗಳ ಬಗ್ಗೆ ಸ್ವಲ್ಪ ಹಾಕ್ತಾಯಿದ್ರು. ಒಂದು ಸೀರಿಯಲ್ 30 ನಿಮಿಷ ಬಂದರೆ ಅದನ್ನು ಅವರು ಕಟ್ ಮಾಡಿ ಒಂದು 10 ನಿಮಿಷದಲ್ಲಿ ತೋರಿಸ್ತಾ ಇದ್ರು. ಅವ್ರದ್ದು ಬೇಗ ಮೊನೋಟೈಸ್ ಆಯಿತು. ಅವ್ರಿಗೂ ಈ ವಿಡಿಯೋ ನೋಡ್ತೀರ, ಅವ್ರಿಗೆ ಅರ್ಥ ಆಗುತ್ತೆ. ಮೊನೋಟೈಸ್ ಆಯಿತು ಅವ್ರದ್ದು. ಮೊನೋಟೈಸ್ ಆದಮೇಲೆ ಜೀ ಕನ್ನಡದವ್ರು ಅವ್ರಿಗೆ ಸ್ಟ್ರೈಕ್ ಕೊಟ್ಟರು. ನಮ್ಮದು ಇದು ಸೀರಿಯಲ್ಗಳನ್ನ ಇವ್ರು ಹಾಕಿದ್ದಾರೆ ಅಂತ ಅವ್ರ ಚಾನಲ್ ಹೋಯಿತು. ಈಗ 1 ತಿಂಗಳು ಹೋಯ್ತು ಅವ್ರದ್ದು ಚಾನಲ್ಲು. ಹಾಗಾಗಿ ನಾನು ಹೇಳೋದು, ಯಾರ ವೀಡಿಯೋನೂ ನೀವು ಕಾಪಿ ಮಾಡಬೇಡಿ, ಯಾವ ಸಾಂಗು ಕಾಪಿ ಮಾಡಬೇಡಿ. ನೀವು ವಾಯ್ಸ್ ಕೊಡಿ. ಯಾಕೆ ನಿಮ್ಮ ವಾಯ್ಸ್ ಚೆನ್ನಾಗಿಲ್ವಾ? ದೇವ್ರು ನಿಮಗೆ ಮಾತು ಕೊಟ್ಟಿಲ್ವಾ? ದೇವ್ರು ಏನಕ್ಕೆ ನಮಗೆ ಮಾತು ಕೊಟ್ಟಿರೋದು? 4 ಜನದ ಹತ್ರ ಒಳ್ಳೆ ರೀತಿಲಿ ಮಾತಾಡಿ ಅಂತ ನಮಗೆ ಮಾತು ಕೊಟ್ಟಿರೋದು. ನೀವು ಮಾತಾಡಿ, ಒಂದು ವಿಡಿಯೋ ಮಾಡಿ, ಅದಕ್ಕೆ ನೀವು ಮಾತು ಕೊಡಿ. ಅದ್ರ ಬಿಟ್ಬಿಟ್ಟು ನೀವೇನೋ ಯಾರ್ದೋ ಸಾಂಗ್ ಹಾಕಿದ್ರೆ ಅದು ವ್ಯೂಸ್ ಬರಲ್ಲ. ನಾನು ಹೇಳೋದು, ಯಾರ ಸಾಂಗು, ಫಿಲಮ್ ಸಾಂಗ್ ಆಗಲಿ ಯಾವ ಸಾಂಗು ಏನೂ ಹಾಕಬೇಡಿ. ನಿಮ್ಮ ವಿಡಿಯೋ ಸ್ವತಃ ವಿಡಿಯೋ ಮಾಡಿ ಒಂದು ನಿಮ್ಮದೇ ಮಾತಲ್ಲಿ, ನಿಮ್ಮದು ಮಾತಿನ ಶೈಲಿಯಲ್ಲಿ ವಿಡಿಯೋ ಮಾಡಿಬಿಟ್ಟು ಹಾಕಿ, ಖಂಡಿತ ವ್ಯೂಸ್ ಬರುತ್ತೆ. ಅದಕ್ಕೇನೋ ಸಾಂಗ್ ಹಾಕೋದು, ಎಲ್ಲರೂ ಕೇಳ್ತಾ ಇರ್ತಾರೆ, ಫಿಲಮ್ ಸಾಂಗ್ ಹೆಂಗೆ ಡೌನ್ಲೋಡ್, ಏನಕ್ಕೆ ಫಿಲಮ್ ಸಾಂಗ್ ಹಾಕಬೇಕು ನಮಗೆ ಅಲ್ವಾ? ಶಾರ್ಟ್ಸ್ಗೆ ಬೇಕಾದ್ರೆ ಹಾಕ್ಕೊಳ್ಳಿ ನೀವು, ಆದರೆ ವಿಡಿಯೋ ಮಾತ್ರ ಹಾಕಬೇಡಿ. ನಿಮ್ಮದೇ ವಿಡಿಯೋ, ಸ್ವತಃ ನಿಮ್ಮದೇ ವಿಡಿಯೋ ಇರಬೇಕು, ನಿಮ್ಮದೇ ಮಾತಿರಬೇಕು, ಆವಾಗ ವ್ಯೂಸ್ ಬರುತ್ತೆ. ಮತ್ತು ಡಿಫ್ರೆಂಟಾಗಿ ತಮ್ನೇಲ್ ಮಾಡಿ. ತಮ್ನೇಲು ಒಂದು ಡಾರ್ಕ್ ಇರಬೇಕು, ಒಂದು ಲೈಟ್ ಇರಬೇಕು. ನೀವು ಬರೆಯೋ ಅಕ್ಷರ ಲೈಟ್ ಇತ್ತು ಅಂದರೆ ಆ ಹಿಂದ್ಗಡೆ ಬ್ಯಾಕ್ಗ್ರೌಂಡು ಡಾರ್ಕ್ ಕೊಡಿ, ಒಂದು ಲೈಟು ಒಂದು ಡಾರ್ಕು ಈಗ ಕೊಡಿ. ಆವಾಗ ನಿಮ್ಮ ವಿಡಿಯೋ ಕ್ಲಿಕ್ ಆಗುತ್ತೆ. ತಮ್ನೇಲ್ ನೋಡಿದ ತಕ್ಷಣ ಜನ ಏನೋ ಇದೆ ಅಂತ ಮಾಡಬೇಕು. ಆ ಥರ ಅವ್ರಿಗೆ ಏನು ಕುತೂಹಲ ಬರಬೇಕು. ವಿಡಿಯೋ ಟೈಟಲು ಅಷ್ಟೇ, ಕುತೂಹಲ ಇರಬೇಕು. ಏನೇನೋ ಇದೆ ಇದರಲ್ಲಿ, ಅಲ್ಲಿ ಏನಿರುತ್ತೋ ಇರಲ್ವೋ, ಕುತೂಹಲ ಇರಬೇಕು. ಅವ್ರು ವಿಡಿಯೋ ಓಪನ್ ಮಾಡಬೇಕು. ಆ ಥರ ಟೈಟಲ್ ಆಗಲಿ ತಮ್ನೇಲ್ ಆಗಲಿ ಚೆನ್ನಾಗಿ ಮಾಡಿ ನೀವು, ಆವಾಗ ವ್ಯೂಸ್ ಬಂದೇ ಬರುತ್ತೆ. ಮತ್ತು ಚೆನ್ನಾಗಿರೋದು ವೀಡಿಯೋಗಳು ಮಾಡಿ, ಉಪಯೋಗ ಆಗುವಂಥದ್ದು ವೀಡಿಯೋ ಮಾಡಿ. ನಿಮ್ಮ ಏನು ಒಬ್ಬರಲ್ಲಿ ಏನಾದರೂ ಒಂದು ಪ್ರತಿಭೆ ಇದ್ದೇ ಇರುತ್ತೆ. ಆ ಪ್ರತಿಭೆನ ಹಿಡ್ಕೊಂಡು ನೀವು ವೀಡಿಯೋ ಮಾಡಿ, ಖಂಡಿತ ನಿಮ್ಗೆ ವ್ಯೂಸ್ ಬಂದೇ ಬರುತ್ತೆ. ಸಬ್ಸ್ಕ್ರೈಬರ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಫಸ್ಟು ವಾಚ್ ಅವರ್ ಕಡೆ ಗಮನ ಕೊಡಿ. ವಾಚ್ ಅವರ್ ಆಗೋದು ತುಂಬ ಅಂದರೆ ತುಂಬ ಕಷ್ಟ. ಸಬ್ಸ್ಕ್ರೈಬರ್ 1 ವರ್ಷ ಟೈಮ್ ಇರುತ್ತೆ ನಿಮಗೆ. 1 ವರ್ಷದೊಳಗಡೆ 1000 ಸಬ್ಸ್ಕ್ರೈಬರ್ ಆರಾಮ್ಸೆ ಆಗುತ್ತೆ. ಬೇರೆಯವ್ರ ಲೈವ್ಗೆ ಹೋಗಿ ಅಲ್ಲಿ ನಿಮ್ಮ ಸಬ್ಸ್ಕ್ರೈಬರ್ ಸಿಗ್ತಾರೆ. ವಿಡಿಯೋ ನೋಡಿ, ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಅವಾಗ ಸಬ್ಸ್ಕ್ರೈಬರ್ ಸಿಗುತ್ತೆ. ಇವಾಗ ಒಬ್ಬರು ವಿಡಿಯೋ ನೋಡಿ, ನಾನು ಇವಾಗ ಯಾರ್ದಾದ್ರು ದೊಡ್ಡ ಚಾನಲ್ ಇರುತ್ತೆ, ಅವ್ರದ್ದು ಲಕ್ಷಾಂತರ 1000 ಗಟ್ಟಲೆ ವ್ಯೂಸ್ ಇರುತ್ತೆ.
ಸಬ್ಸ್ಕ್ರೈಬರ್ ಇರುತ್ತೆ. ಆ ಸಬ್ಸ್ಕ್ರೈಬರ್ ಅವರು ಕಮೆಂಟ್ ಓಪನ್ ಮಾಡಿ ಅವು ಕಮೆಂಟ್ ಬರೆದಿರ್ತಾರೆ, ಚೆನ್ನಾಗಿ ಕಮೆಂಟ್ ಬರೆದಿರ್ತಾರೆ, ಅವ್ರ ಮೇಲೆ ಕ್ಲಿಕ್ ಮಾಡಿದಾಗ ಅವ್ರದ್ದು ಎಷ್ಟು ಸಬ್ಸ್ಕ್ರೈಬರ್ ಇದೆ ನೋಡಿ, ಸಬ್ಸ್ಕ್ರೈಬರ್ ಇರುತ್ತಲ್ವ ಅದನ್ನು ನೋಡಿಬಿಟ್ಟು ನೀವೇನು ಮಾಡಿ ಅವ್ರದ್ದೊಂದು ವೀಡಿಯೋ ನೋಡಿ, ಫುಲ್ ವೀಡಿಯೋ ನೋಡಿ, ಯಾರದೇ ನೋಡಿದ್ರು ಫುಲ್ ವೀಡಿಯೋ ನೋಡಿ, ವೀಡಿಯೋ ನೋಡ್ತಾ ಅವ್ರಿಗೆ ಖುಷಿಯಾಗಿ ಕಮೆಂಟ್ ಮಾಡಿ. ಇವತ್ತು ನಿಮ್ಮೆಲ್ಲರಿಗೋಸ್ಕರ ಒಂದು ಅದ್ಭುತ ಉತ್ಪನ್ನ ಅರ್ಪಿಸುತ್ತಿದ್ದೇವೆ. ಬೈಫೋಕಲ್ 1 ಪವರ್ ರೀಡಿಂಗ್ ಗ್ಲಾಸಸ್ ಸಿಗ್ತಾ ಇದೆ ಬರೀ 399 ರೂಪಾಯಿ. ನಿಮ್ಮ ವಿಡಿಯೋ ತುಂಬ ಚೆನ್ನಾಗಿತ್ತು, ನೀವು ಮಾಡಿದ ಅಡುಗೆ ತುಂಬ ಚೆನ್ನಾಗಿತ್ತು ಅಂತೇಳಿ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿ ಅವ್ರು ತಿರ್ಗಾ ರಿಟರ್ನ್ ನಿಮ್ಗೆ ವಾಪಸ್ ಕೊಡ್ತಾರೆ. ಆವಾಗ ನೀವು ಅವ್ರನ್ನ ಬೆಳೆಸ್ದಂಗಾಗುತ್ತೆ, ಅವರು ನಿಮ್ಮನ್ನು ಬೆಳೆಸ್ತಾರೆ. ಆವಾಗ ನಿಮಗೆ ಸಬ್ಸ್ಕ್ರೈಬರ್ ಆಗುತ್ತೆ. ಸಬ್ಸ್ಕ್ರೈಬರ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಸಬ್ಸ್ಕ್ರೈಬರ್ ಆಗುತ್ತೆ. ಸಬ್ಸ್ಕ್ರೈಬರ್ ಇನ್ನೊಂದು ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂದರೆ, ಇವಾಗ ಎಲ್ಲರ ಕೈಲೂ ಸ್ಮಾರ್ಟ್ಫೋನು, 99% ಸ್ಮಾರ್ಟ್ಫೋನ್ ಇದ್ದೇ ಇರುತ್ತೆ. ಗೂಗಲ್ ಪೇ, ಫೋನ್ಪೇ ಎಲ್ಲ ಮಾಡೋದಕ್ಕೆ ನೀವೊಂದು ಅಂಗಡಿಗೆ ಹೋಗ್ತೀರಾ, ಅಂಗಡಿಗೆ ಹೋದಾಗ ನೀವು ಯಾವಾಗಲೂ ಆ ಅಂಗಡಿಗೆ ಹೋಗ್ತಾ ಇರ್ತೀರ. ಮನಸ್ಸು ಬಿಚ್ಚಿ ಹೇಳಿ ಅವ್ರ ಹತ್ರ ನಾನೊಂದು ಯೂಟ್ಯೂಬ್ ಮಾಡಿದ್ದೀನಿ, ನಂದು ಈ ಥರ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮೆತ್ತಗೆ ಕೇಳಿ. ಒಂಥರ ನಾವು ಮಗು ಥರ ಕೇಳಬೇಕು ಅವ್ರನ್ನ, ಕೊಡಿ ಅಂತ. ಆವಾಗ ಅವರು ಆಯಿತು ಅಂತಾರೆ. ತಕ್ಷಣ ಹೇಳಿ ಇವಾಗಲೇ ತೆಗೆದ್ಬಿಡಿ, ಆಮೇಲೆ ನೀವು ಬ್ಯುಸಿಲಿ ಮರ್ತೋಗ್ತೀರಾ ಅಂತ ಹೇಳಿ ಅವರು ಮಾಡ್ತಾರೆ. ಇಲ್ವಾ ಫೋನ್ ಕೊಡ್ತಾರೆ. ನಾನು ಅದೇ ಥರ ಮಾಡ್ಕೊಂಡಿದ್ದು. 1 ತಿಂಗಳಲ್ಲಿ ನಾನು 1000 ಸಬ್ಸ್ಕ್ರೈಬರ್ ಮುಗಿಸ್ಕೊಂಡಿದ್ದೆ ನಂದಿನಿ ಕನ್ನಡ ಚಾನಲಲ್ಲಿ. 1 ತಿಂಗಳಿಗೆ 1000 ಮುಗಿಸ್ಕೊಂಡಿದ್ದೆ. ಅವಾಗ ನನಗೇನು ಲೈವ್ ಮಾಡಬೇಕು, ಲೈವ್ ಹೋಗಬೇಕು ಏನೂ ಗೊತ್ತಿಲ್ಲ ನನಗೆ. ಯೂಟ್ಯೂಬ್ ಅಂದರೆ ಏನಂದರೆ ಏನು ಅಂತ ಗೊತ್ತಿಲ್ಲದಿರೋ ಟೈಮಲ್ಲೇ ನಾನು 1000 ಸಬ್ಸ್ಕ್ರೈಬರ್ ಮುಗಿಸ್ಕೊಂಡಿದ್ದೆ 1 ತಿಂಗಳಿಗೆ. ನೀವು ಆಗ ಮಾಡಿ, ಅಂಗಡಿಗೆ ಹೋಗ್ತೀರಾ, ಒಂದು ಮೆಡಿಕಲ್ ಸ್ಟೋರ್ಗೆ ಹೋಗ್ತೀರಾ, ಅವ್ರ ಹತ್ರ ಸ್ಮಾರ್ಟ್ಫೋನ್ ಇರುತ್ತೆ, ಹೇಳಿ ನನ್ನೊಂದು ಯೂಟ್ಯೂಬ್ ಚಾನಲ್ ಒಂದೇ ಒಂದು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಕೇಳಿ. ಬಸ್ಸಲ್ಲಿ ಹೋಗ್ತೀರಾ, ಬಸ್ಸಲ್ಲಿ ಕೂತಿರೋರನ್ನ ಫ್ರೆಂಡ್ ಮಾಡ್ಕೊಳ್ಳಿ, ಕೇಳಿ. ಒಂದು ಫಂಕ್ಷನ್ಗೆ ಹೋಗ್ತೀರಾ, ಫಂಕ್ಷನಲ್ಲಿ ಏನು ಮಾಡಬೇಕು ಗೊತ್ತಾ ನೀವು, ನಾನು ಅದೇ ಥರ ಮಾಡೋದು. ಒಂದು ಫಂಕ್ಷನಲ್ಲಿ ಒಂದು ದೇವಸ್ಥಾನ ಆಗಲಿ, ನಿಮ್ಗೆ ಎಲ್ಲಿ ವೀಡಿಯೋ ಮಾಡೋಕ್ಕೆ ಅವಕಾಶ ಸಿಗುತ್ತೋ ಅಲ್ಲಿ ವೀಡಿಯೋ ಮಾಡಬೇಕು. ನೀವು ಕೇಳ್ಕೊಳ್ಳಿ, ನಾನು ಯೂಟ್ಯೂಬಿಗೆ ವೀಡಿಯೋ ಮಾಡ್ತಾಯಿದ್ದೀನಿ, ನಿಮ್ಮದು ವೀಡಿಯೋನ ಹಾಕ್ಬೋದಾ ಯೂಟ್ಯೂಬ್ಗೆ ಅಂತ ಕೇಳಿ. ಅವರು ಖುಷಿಯಾಗಿ ಹೋಗುತ್ತೆ ಫಂಕ್ಷನ್ ಮಾಡೋರಿಗೆ. ಅಯ್ಯೋ ನಮ್ಮದು ಫಂಕ್ಷನ್ನು ಯೂಟ್ಯೂಬಲ್ಲಿ ಬರುತ್ತಾ ಅಂತ ಖುಷಿ ಆಗ್ಬಿಟ್ಟು ಆಯಿತು ಮಾಡಿ ಅಂತಾರೆ. ಮಾಡಿ ಅಲ್ಲೊಂದು ವೀಡಿಯೋ ಮಾಡ್ಬಿಟ್ಟು ಅಲ್ಲಿರೋರಿಗೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೀವು ಬರ್ತೀರಾ ಯೂಟ್ಯೂಬಲ್ಲಿ ಅಂತ ಹೇಳಿ ಅವರು ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಹೀಗೆ ಈಸಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಆಯಿತಾ? ಸಬ್ಸ್ಕ್ರೈಬರ್ ಕತೆ ಆಯಿತು, ನಿಮಗೆ 1000 ಸಬ್ಸ್ಕ್ರೈಬರ್ ಬಂದುಬಿಡುತ್ತೆ ಈಸಿಯಾಗಿ. ವಾಚ್ ಅವರ್ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದರೆ, ನಿಮ್ಮ ಯೂಟ್ಯೂಬ್ ಮಾಡೋದಕ್ಕೆ ನಿಮ್ಗೆ ಯಾರ್ಯಾರು ಸಪೋರ್ಟ್ ಮಾಡಿರ್ತಾರೆ, ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು, ನಿಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ನೀನು ಮಾಡೋ ವಿಡಿಯೋ ತುಂಬ ಚೆನ್ನಾಗಿರುತ್ತೆ, ನೀನು ಯೂಟ್ಯೂಬ್ ಮಾಡಿದ್ದು ನಮ್ಗೆ ತುಂಬ ಖುಷಿ ಆಯಿತು ಅಂತ ಹೇಳೋರು ಯಾರು ಇರ್ತಾರೆ ಅವ್ರಿಗೆ ನೀವು ಹೇಳಿ. ಬೆಳಗ್ಗೆ ದಿನ ಹೇಳಿ ಅವ್ರಿಗೆ. ಒಂದು ದಿನ ನೀವು ಕಾಲ್ ಮಾಡಿ, ಇವಾಗೇನು ಕಾಲ್ ಫ್ರೀ ಇದೆ ಅಲ್ವಾ ಫೋನ್ ಮಾಡೋದು, ಅವ್ರಿಗೆ ಹೇಳಿ ನೋಡಿ ನಾನು ವೀಡಿಯೋಗಳೆಲ್ಲ ಆನ್ ಮಾಡಿ ಅಂತೇಳಿ. ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ನಂದಿನಿ ಕನ್ನಡ ಚಾನಲ್ ಮೋನೋ ಮಾಡ್ಕೊಳ್ಬೇಕಾದ್ರೆ ಹೀಗೆ ಹೇಳಿತ್ತು. ನನ್ನ ಬೆಣ್ಣೆ ಕೃಷ್ಣದಲ್ಲೇನೋ ವೈರಲ್ ಆಯಿತು ವೀಡಿಯೋಗಳು, ಹಾಗಾಗಿ ನನಗೆ ಬೇಗ WH ಸಿಕ್ತು. ಆದರೆ ನಂದಿನಿ ಕನ್ನಡ ಚಾನಲಲ್ಲಿ ನಾನು ಬೆಳಗ್ಗೆ ಎದ್ದಿದ್ದು ಕೂಡಲೇ ನನ್ನ ಫ್ರೆಂಡ್ಸ್ ಸರ್ಕಲು, ನಮ್ಮ ಅಕ್ಕಪಕ್ಕ ಜನ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಹೇಳ್ತಿದ್ದೆ, ತಿಂಡಿ ತಿಂದ ಫಸ್ಟೇ ಹೇಳಬೇಡಿ ನನ್ನ ವೀಡಿಯೋ ರನ್ ಮಾಡಿ ಅಂತ ಫೋನ್ ಮಾಡಿ. ತಿಂಡಿ ತಿಂದ್ರಾ, ಊಟ ಏನು ತಿಂಡಿ ತಿಂದ್ರಿ, ಹೌದಾ ನಮ್ಮನೇಲಿ ನಾನು ಪೂರಿ ಮಾಡಿದ್ದೆ, ನೀವೇನು ಮಾಡಿದ್ರಿ ಅಂತ ಕೇಳಿ ನಾರ್ಮಲಾಗಿ ಮಾತಾಡಿ. ಮಕ್ಕಳಿತ್ತು ಅಂದರೆ ಮಕ್ಕಳು ಸ್ಕೂಲ್ಗೆ ಹೋದ್ರಾ, ಕೆಲಸ ಎಲ್ಲ ಆಯಿತಾ, ಸರಿ ನಾನು ನಿಮ್ಮದು ಫೋನ್ ಯೂಸ್ ಮಾಡಲ್ಲ ಅನ್ನೋ ಟೈಮ್ಗೆ ನಾನು ವೀಡಿಯೋಗಳು ಹಾಕ್ಬಿಡ್ತೀರಾ ಪ್ಲೀಸ್ ಅಂತ ಹೇಳಿ ಖಂಡಿತ ಹಾಕ್ತಾರೆ. ಈ ಥರ ನೀವು ಮಾಡಿ. ಪ್ಲೇ ಲಿಸ್ಟ್ ಮಾಡಿಬಿಡಿ. ಫಸ್ಟು ನಿಮ್ಮದು ವೀಡಿಯೋಗಳನ್ನೆಲ್ಲ ಪ್ಲೇ ಲಿಸ್ಟ್ ಮಾಡಿ. ಅವ್ರಿಗೆ ಹೇಳಿ ನಾನು ಪ್ಲೇ ಲಿಸ್ಟ್ನ ಆನ್ ಮಾಡಿಬಿಡ್ತೀರಾ ಅಂತ ಕೇಳ್ಕೊಳ್ಳಿ. ಯಾಕೆ ಮಾಡಲ್ಲ ಅವರು? ನೀವು ಈ ಥರ ಕೇಳ್ತು ಅಂದರೆ ಖಂಡಿತ ಮಾಡೇ ಮಾಡ್ತಾರೆ. ನಾನು ನಿಜವಾಗ್ಲೂ ಅದೇ ಥರ ಬೇಗ 6 ತಿಂಗಳಿಗೆ ಮೋನೋ ಮಾಡ್ಕೊಂಡಿದ್ದು. ನಂದಕ್ಕೆ ನಂದಿನಿ ಕನ್ನಡ ಚಾನಲೇ ಆಗಿರಲಿ, ಜೇನುಗೂಡು ಚಾನಲೇ ಆಗಿರಲಿ, ಅದೆರಡು ಚಾನಲ್ ಬಗ್ಗೆ ನಾನು ಹೇಳ್ತಿರೋದು. ಖಂಡಿತ ನಿಮ್ಗೆ ಯಾರು ನೀವು ಯೂಟ್ಯೂಬ್ ಮಾಡಿರೋದಕ್ಕೆ ಯಾರು ಖುಷಿ ಪಟ್ಟಿದ್ದಾರೆ ಅವ್ರ ಹತ್ರ ನೀವು ಹೇಳಿ, ಖಂಡಿತ ವಿಡಿಯೋ ರನ್ ಮಾಡೇ ಮಾಡ್ತಾರೆ. ಆವಾಗ ನಿಮಗೆ ವಾಚ್ ಅವರ್ ಈಸಿಯಾಗಿ ಮಾಡ್ಕೊಳ್ಬೋದು. ನಿಮ್ಮ ಹಸ್ಬೆಂಡ್ ಇರ್ತಾರೆ, ನಿಮ್ಮ ಹಸ್ಬೆಂಡ್ಗೆ ಹೇಳಿ. ನಿಮ್ಮ ಮಕ್ಳು ಇರ್ತಾರೆ, ಮಕ್ಳ ಹತ್ರ ಫೋನ್ ಇರುತ್ತೆ, ಯಾರ್ಯಾರ ಹತ್ರ ಸ್ಮಾರ್ಟ್ ಫೋನ್ ಇರುತ್ತೆ ಅವ್ರಿಗೆಲ್ಲ ಹೇಳಿ. ನಾನು ದಿನ ನನ್ನ ಮಗಳಿಗೆ ಫೋನ್ ಮಾಡ್ತಿದ್ದೆ ಎದ್ದ ತಕ್ಷಣ, ಏನು ಮಾಡಿದೆ ಅಮ್ಮ, ತಿಂಡಿ ತಿಂದ, ಸರಿ ಅಮ್ಮ ವೀಡಿಯೋ ಆನ್ ಮಾಡಿಬಿಡಮ್ಮ, ಅವನಮ್ಮ ಅಂತ. ಈ ಥರ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೆ. ಈಸಿಯಾಗಿ ಮಾಡ್ಕೊಳ್ಬೋದು. ಅದೇನು ನಿಜವಾಗ್ಲೂ ಹೇಳ್ತೀನಿ, ಎಲ್ಲರೂ ನನಗೆ ಇಷ್ಟು ಕಮೆಂಟ್ ಬರ್ತಿದ್ದಾರೆ. ಒಬ್ಬರೊಬ್ರು ಕಮೆಂಟ್ ನೋಡಿದ್ರೆ ನಂಗೆ ನಿಜವಾಗ್ಲೂ ಅಳು ಬರುತ್ತೆ, ತುಂಬ ದುಃಖ ಆಗುತ್ತೆ. ನಾನು 3 ವರ್ಷದಿಂದ ಮಾಡ್ತಾಯಿದ್ದೀನಿ, 4 ವರ್ಷದಿಂದ ಮಾಡ್ತಾಯಿದ್ದೀನಿ, ನನಗೆ ಸಬ್ಸ್ಕ್ರೈಬರ್ ಆಗ್ತಿಲ್ಲ, ನಾನು ವೀಡಿಯೋ ಓಡ್ತಿಲ್ಲ ಅಂತ
ನಿಜವಾಗ್ಲೂ ನಾನು ದೇವ್ರ ಹತ್ರ ಅದೇ ಕೇಳ್ಕೊಂಡೆ, ಎಲ್ಲ ಹೆಣ್ಮಕ್ಳು ಯೂಟ್ಯೂಬ್ ಮಾಡೋ ಹೆಣ್ಮಕ್ಳಿಗೆ ಎಲ್ರಿಗೂ ಒಳ್ಳೇದು ಮಾಡಪ್ಪ, ಅವ್ರ ಚಾನಲ್ನ ಬೇಗ ಮೊನೋಟೈಸ್ ಆಗೋಗಿ ಮಾಡಪ್ಪ ಅಂತ ನಾನು ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಕೇಳ್ಕೊಂಡೆ. ನಾನು ನಂಬಿರೋ ಕೊರಗಜ್ಜನ ಹತ್ರನೂ ನಾನು ನಾನು ಕೊರಗಜ್ಜನ ಗಂಧ ಇಡಬೇಕಾದ್ರೆ ನಾನು ಏನಾದರೂ ಒಂದು ಕೇಳ್ಕೊಳ್ತಾ ಇರ್ತೀನಿ. ನಿಜವಾಗ್ಲೂ ಇವತ್ತು ನನಗೆ ಆ ಕಮೆಂಟ್ ಎಲ್ಲ ಓದ್ಬಿಟ್ಟು ಎಷ್ಟು ಬೇಜಾರಾಯಿತು ಗೊತ್ತಾ ನನಗೆ. ಒಬ್ಬರು ಬರೆದಿದ್ದಾರೆ ತ್ರಿವೇಣಿ ಅಂತ, ಅವ್ರು ಅಂತ ಅಂದಿದ್ದಾರೆ, ಅಮ್ಮ ನನಗೂ ತುಂಬ ದುಡ್ಡಿನ ಅವಶ್ಯಕತೆ ಇದೆ ಅಮ್ಮ ಅಂತ ಬರೆದಿದ್ದಾರೆ. ಇನ್ನೊಬ್ಬರು ನನ್ನ ಮಕ್ಕಳು ಚಿಕ್ಕವರು, ನಾನು ಹೊರಗಡೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲಮ್ಮ, ಅದಕ್ಕೋಸ್ಕರ ಯೂಟ್ಯೂಬ್ ಮಾಡಿದ್ದೀನಿ, ನಿಮ್ಮ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಅಂತ ಇನ್ನೊಬ್ರು ಬರೆದಿದ್ದಾರೆ, ನೀವು ಬೆಳೆದ್ರೆ ನಮ್ಮನ್ನು ಬೆಳೆಸ್ತೀರಾ ಅಮ್ಮ, ನೀವು ಬೆಳೀರಿ ಅಂತ ಅಂದಿದ್ದಾರೆ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ನಾನು ಪ್ರತಿಯೊಬ್ಬರು ನನ್ನ ಜೊತೆಲಿ ಬೆಳಿಬೇಕು ಅಂತಲೇ ನಾನು ಅಂದ್ಕೊಳ್ಳೋದು. ಅದಕ್ಕೆ ಯಾರ್ದಾದ್ರೂ ವಾಚ್ ಅವರ್ ಮುಕ್ತಿ ಸಬ್ಸ್ಕ್ರೈಬರ್ ಬೇಕು ಅಂದರೆ ದಯವಿಟ್ಟು ನನ್ನ ವೀಡಿಯೋದಲ್ಲಿ ಬರೀರಿ, ನಾನು ಖಂಡಿತ ಸಬ್ಸ್ಕ್ರೈಬರ್ ಕೊಡ್ತೀನಿ ನಿಮಗೆ. 100 ರಿಂದ 150 ಸಬ್ಸ್ಕ್ರೈಬರ್ ಕೊಡ್ತೀನಿ. ಆದಷ್ಟು ನನಗೆ ಒಂದು ಜಾಯಿನ್ ಬಟನ್ ತೊಗೊಳಕ್ಕೆ ಸಾಧ್ಯ ಆದರೆ ತೊಗೊಳ್ಳಿ. ನೀವು ಜಾಯಿನ್ ಬಟನ್ ತೊಗೊಂಡ್ರೂ ಕೊಡ್ತೀನಿ, ಜಾಯಿನ್ ಬಟನ್ ತೊಗೊಳ್ದೇ ಇದ್ದರೂ ನಾನು ಕೊಡ್ತೀನಿ ಸಬ್ಸ್ಕ್ರೈಬರು. ವಾಚ್ ಅವರ್ ಕಂಪ್ಲೀಟ್ ಆಗಿರೋರು ಮಾತ್ರ ಆಯಿತು. ಇಲ್ವಾ ನಿಮ್ಮದು 3900 ವಾಚ್ ಅವರ್ ಬಂದಿದೆ, ನಮ್ಗೆ ಇನ್ನೊಂದು 100 ಬೇಕು ಅಂತ ನಮ್ಮ ಲೈವಿಗೆ ಬನ್ನಿ. ನಾನು ಡೈಲಿ 8 ಗಂಟೆಗೆ ಲೈವ್ ಮಾಡ್ತೀನಿ. 8 ಗಂಟೆಗೆ ಬಂದು ನಮ್ಮದು 3900 3850 ಆಗೋಗಿದೆ, ನಮ್ಮದು ಇನ್ನೊಂದು 150 ಬೇಕು, ನಮಗೆ ಟೈಮ್ ಹತ್ರ ಆಗೋಗಿದೆ, ವರ್ಷ ಆಗೋಗ್ತಾ ಬಂತು, ನಮಗೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ ಹೇಳಿ ಬಂದು ನಾನು ನಮ್ಮ ಲೈವಲ್ಲಿ ಇರೋರಿಗೆಲ್ಲ ಹೇಳ್ತೀನಿ, ವಿಡಿಯೋ ಆನ್ ಮಾಡಿಬಿಡಿ ಅಂತ ಹೇಳ್ತೀನಿ. ನನ್ನ ಕೈಯಲ್ಲಿ ಆದಷ್ಟು ನಾನು ಸಪೋರ್ಟ್ ಮಾಡ್ತೀನಿ. ನೋಡಿ, ವಾಚ್ ಅವರು ಸಬ್ಸ್ಕ್ರೈಬರ್ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದಲ್ವಾ. ಅದಕ್ಕೋಸ್ಕರ ನಾನು ಇದೊಂದು ವಿಡಿಯೋ ಮಾಡಿದೆ. ಡಾಲರ್ ಆಗೋದು ಮುಂದೆ, ಅದು ವಿಡಿಯೋ ವೈರಲ್ ಆದರೆ ಮಾತ್ರ ಡಾಲರ್ ಆಗುತ್ತೆ. ಡಾಲರ್ ಯಾರ ಕೈಯಿಂದನೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಾನು ಸಬ್ಸ್ಕ್ರೈಬರ್ ಕೊಡ್ಬೋದು, ವಾಚ್ ಅವರ್ ಕೊಡ್ಬೋದು, ಡಾಲರ್ ಆಗೋದಕ್ಕೆ ನಮ್ಮ ಕೈಲಿ ಯಾರ ಕೈಲೂ ಸಾಧ್ಯ ಇಲ್ಲ. ಡಾಲರ್ ಅದು ವಿಡಿಯೋ ವೈರಲ್ ಆಗಬೇಕು, ಮೆಂಬರ್ಶಿಪ್ ತೊಗೊಳ್ಬೇಕು, ಆವಾಗಲೇ ನಮಗೆ ಡಾಲರ್ ಆಗೋಕ್ಕೆ ಸಾಧ್ಯ ಆಗೋದು. ಡಾಲರ್ ಅಂತೂ ಸಾಧ್ಯ ಇಲ್ಲ ನನ್ನ ಕೈಯಲ್ಲಿ. ನಾನು ಇರೋದು ವಿಷಯ ಹೇಳ್ತೀನಿ, ನಾನು ಸಬ್ಸ್ಕ್ರೈಬರ್ ಕೊಡ್ತೀನಿ, ವಾಚ್ ಅವರ್ ಕೊಡ್ತೀನಿ. ಹತ್ರ ಇರೋರಿಗೆ ಮಾತ್ರ ಇದನ್ನು ನೆನ್ಪಿಟ್ಕೊಳ್ಳಿ. ಎಲ್ಲರೂ ಬಂದು ನನಗೆ ಸಬ್ಸ್ಕ್ರೈಬರ್ ಕೊಡಿ, ವಾಚ್ ಅವರ್ ಕೊಡಿ ಅಂತ ಮಾತ್ರ ದಯವಿಟ್ಟು ಹೇಳಬೇಡಿ. ಹತ್ರ ಇರೋರಿಗೆ ಖಂಡಿತ ನಾನು ಸಪೋರ್ಟ್ ಮಾಡ್ತೀನಿ. ಇದಿಷ್ಟು ನಾನು ಹೇಳ್ತಿರೋದು. ಇಷ್ಟ ಇದ್ದರೆ ಒಂದು ಮೆಂಬರ್ಶಿಪ್ ತೊಗೊಳ್ಳಿ, ನನಗೆ ಪ್ರೀತಿಯಿಂದ. ಚಾನಲ್ ಇರೋರು ತೊಗೊಳ್ಬೋದು, ಚಾನಲ್ ಇಲ್ಲದೆ ಇರೋರು ತೊಗೊಳ್ಬೋದು. ಒಂದು 300 ರೂಪಾಯಿದು, 200 ರೂಪಾಯಿದು, 89 ರೂಪಾಯಿ ಎಷ್ಟದಾದರೂ ನಿಮ್ಮ ಶಕ್ತಿ ತೊಗೊಳ್ಬೋದು. ಸಬ್ಸ್ಕ್ರೈಬರ್ ಕೊಡ್ತೀನಿ, ವಾಚ್ ಅವರ್ ಕೊಡ್ತೀನಿ ಹತ್ರ ಇರೋರಿಗೆ. ಇನ್ನೇನು ಇಲ್ಲ, ನಿಮ್ಮೆಲ್ಲರೂ ಪ್ರೀತಿಯಿಂದ ನನಗೆ ವೀಡಿಯೋಗಳು ಚೆನ್ನಾಗಿ ಹೋಗ್ತಾ ಇದೆ. ನಾನು ಹೇಳಿದಿಷ್ಟು ಟಿಪ್ಸು ಸಲಹೆಗಳನ್ನ ನೀವು ಮಾಡಿದ್ರಿ ಅಂತಂದರೆ ನಿಜವಾಗ್ಲೂ ನಿಮ್ಮ ವೀಡಿಯೋ ವೈರಲ್ ಆಗುತ್ತೆ, ವ್ಯೂಸ್ ಬರುತ್ತೆ. ಮತ್ತು ಇನ್ನೊಂದು, ನೀವು ವೀಡಿಯೋ ಹಾಕಿದ ತಕ್ಷಣ ವೀಡಿಯೋ ಅಪ್ಲೋಡ್ ಮಾಡ್ತೀರಾ, ವೀಡಿಯೋ ಅಪ್ಲೋಡ್ ಮಾಡಿ ಒಂದು ಅರ್ಧ ಅವರ್ 1 ಅವರ್ ಬಿಟ್ಬಿಡಿ. ಬಿಟ್ಟಾದಮೇಲೆ ಆ ಲಿಂಕ್ ತೊಗೊಳ್ಳಿ. ಆ ಲಿಂಕ್ ತೊಗೊಂಡೋಗಿ ನಿಮ್ಮದು ವಾಟ್ಸಪ್ ಗ್ರೂಪ್ ಇರುತ್ತೆ, ವಾಟ್ಸಪ್ ಸ್ಟೇಟಸ್ಸು, ವಾಟ್ಸಪ್ ಗ್ರೂಪ್ ಇರುತ್ತೆ. ಆ ಗ್ರೂಪಲ್ಲಿ ಹೋಗಿ ಲಿಂಕ್ ಹಾಕಿ. ನಂದು ಯಾವುದು ಗ್ರೂಪಲ್ಲಿಲ್ಲ, ನಾನು ಸ್ಟೇಟಸ್ಗೆ ಹಾಕ್ತೀನಿ. ಸ್ಟೇಟಸಲ್ಲೂ ನೋಡೋರು ತುಂಬ ಜನ ಇರ್ತಾರೆ, ಅಲ್ಲಿ ಕ್ಲಿಕ್ ಮಾಡ್ತಾರೆ, ನಿಮ್ಗೆ ವ್ಯೂಸ್ ಬರುತ್ತೆ. ಮತ್ತು ಆ ಲಿಂಕ್ ತೊಗೊಂಡೋಗಿ ಫೇಸ್ಬುಕ್ಕಲ್ಲಿ ಹಾಕಿ. ಫೇಸ್ಬುಕ್ಕಲ್ಲಿ ಹಾಕ್ತಾಗೂ ನಿಮಗೆ ವ್ಯೂಸ್ ಬರುತ್ತೆ. ವ್ಯೂಸ್ ಕಡೆ ಮತ್ತು WH ಕಡೆ ಗಮನ ಕೊಡಿ. ಸಬ್ಸ್ಕ್ರೈಬರ್ ಬಗ್ಗೆ ಗಮನ ಕೊಡಬೇಡಿ. ನನಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಬೇಡ. ವಾಚ್ ಅವರ್ ಮುಖ್ಯ. ಇಷ್ಟೇ ನಾನು ಹೇಳೋದು, ಇನ್ನೇನು ಇಲ್ಲ. ನಿಮ್ಗೇನಾದರೂ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ. ನನಗೆ ಯೂಟ್ಯೂಬಿಗೆ ಪೇಮೆಂಟ್ ಬಂತು ಅಂತ ವೀಡಿಯೋ ಮಾಡಿದ್ದೀನಲ್ಲ, ಅದರಲ್ಲಿ ಕಮೆಂಟಲ್ಲಿ ಹೇಳಿ, ನಾನು ಆ ಥರ ವೀಡಿಯೋ ಮಾಡ್ತೀನಿ. ನಿಮಗೇನು ಗೊತ್ತಿಲ್ಲ ನಾನು ಅದನ್ನು ನನಗೆ ಗೊತ್ತಿರೋದು ಮಾತ್ರ ನಾನು ಹೇಳ್ಕೊಡ್ತೀನಿ. ಗೊತ್ತಿಲ್ಲದಿರೋದು ನನಗೆ ಗೊತ್ತಿಲ್ಲ. ಹೀಗಾಗಿ ಎಲ್ಲರೂ ಹೇಳ್ತಾ ಇದ್ದೀರಾ, 50 ವರ್ಷಕ್ಕೆ ನೀವು ಒಬ್ಬರು ಬರೆದಿದ್ದಾರೆ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಗೊತ್ತಾ. ಅವರು ಯಾವುದೋ ಚಾನಲ್ ನನಗೆ ನೆನಪಿಲ್ಲ, ಅವ್ರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ನೀವು ಈ ಏಜಲ್ಲೂ ಇಷ್ಟು ಉತ್ಸಾಹದಿಂದ ವೀಡಿಯೋಗಳು ಮಾಡಿ ಅಮೌಂಟು ತೊಗೊಳ್ತಾ ಇದ್ದೀರಾ ಅಂದರೆ ನಿಮಗೆ ದೊಡ್ಡ ನಮಸ್ಕಾರ ಅಂತ ಬರೆದಿದ್ದಾರೆ. ಥ್ಯಾಂಕ್ ಯು ಸರ್. ಅದಕ್ಕೋಸ್ಕರ ನಿಮಗೆ ಏನಾದರೂ ಡೌಟ್ ಇತ್ತು ಕೇಳಬೇಕು ಅಂದರೆ ನನಗೆ ಗೊತ್ತಿರೋದಿದ್ದರೆ ನಾನು ಹೇಳ್ತೀನಿ. ಎಲ್ರದ್ದು ಮೊನೋಟೈಸ್ ಆಗಬೇಕು, ಎಲ್ರಿಗೂ ಆ ಖುಷಿ ಸಿಗಬೇಕು, ಇಷ್ಟು ದಿವಸ ಕಷ್ಟಪಟ್ಟಿರೋದಕ್ಕೆ ಅಂತ ಅದೊಂದು ವಿಷಯಕ್ಕೆ ನಾನು ಸಹಾಯ ಮಾಡ್ತೀನಿ. ಅದೇ ಹೇಳುತ್ತಲ್ಲ, ಲಾಸ್ಟ್ ಇನ್ನೂ ಒಂದು ಸರಿ ಹೇಳ್ತೀನಿ, ನೀವು ವರ್ಷ ಆಗ್ತಾ ಬಂತು, ನಮಗೆ WH ಇಷ್ಟೇ ಅಂದಾಗ, ಇಷ್ಟು ಬೇಕು ಸಬ್ಸ್ಕ್ರೈಬರ್, ಇಷ್ಟು ಬೇಕು ಅಂದಾಗ ನಾನು ಸಹಾಯ ಮಾಡ್ತೀನಿ. ಫುಲ್ಲು ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ತುಂಬ ಧನ್ಯವಾದಗಳು. ಜೈ ಶ್ರೀರಾಮ್. ಥ್ಯಾಂಕ್ ಯು.